ಕಾಂಗ್ರೆಸ್ ಅಂತರ್ಯುದ್ಧ ಮುಂದುವರೆದಿದೆ. ಇನ್ನು ಡಿಸಿಎಂ ಡಿಕೆ ಸೋದರ ಫಿಲಾಸಫಿಕಲಿ ಮಾತನಾಡಿದ್ದು ಕಲ್ಲಿಗೆ ಪೆಟ್ಟು ಬಿದ್ದರೆ ತಾನೇ ಶಿಲೆಯಾಗುವುದು ಅಂತ ಹೇಳಿದ್ದಾರೆ. ಈ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ರಾಜಣ್ಣ ಮತ್ತು ಡಿಕೆ ನಡುವಿನ ಈ ಸಮರ ಕಾಡ್ಗಿಜ್ಜಿನಂತೆ ಹಬ್ಬುತ್ತಿದೆ. ದೆಹಲಿ ಭೇಟಿ ಬೆನ್ನಲ್ಲೇ ಮಾಜಿ ಸಂಸದ ಡಿಕೆ ಸುರೇಶ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿ ಚರ್ಚಿಸಿದ್ದಾರೆ. ರಾಜಣ್ಣ ಮಾತಿಗೆ ಪ್ರತಿಕ್ರಿಯಿಸಿ, ಎಷ್ಟು ತಟ್ಟುತ್ತಾರೋ ತಟ್ಟಲಿ, ಕಲ್ಲಿಗೆ ಪೆಟ್ಟು ಬಿದ್ದರೆ ತಾನೇ ಶಿಲೆಯಾಗುವುದು ಅಂತ ನಯವಾಗಿ ಕುಟುಕಿದ್ದಾರೆ. ಅದನ್ನ ಅವಾಗ ಪೆಟ್ಟು ಬಿದ್ದಾಗೆಲ್ಲನೂ ಅದು ಒಂದು ಶಿಲೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಒಳ್ಳೆಯದನ್ನು ಬಯಸ್ತಾ ಇದ್ದಾರೆ, ಒಳ್ಳೆಯದಾಗುತ್ತೆ. ಎಷ್ಟೆಷ್ಟು ತಟ್ತಾರೋ ತಟ್ತಾ ಇರಲಿ. ಒಳ್ಳೇದಾಗಬೇಕು ಅಂದರೆ ಸಾಕಷ್ಟು ಜನ ಆಶೀರ್ವಾದ ಬೇಕು, ಆಶೀರ್ವಾದ ಮಾಡ್ತಿದ್ದಾರೆ, ಪ್ರಸಾದ ಕೊಡ್ತಿದ್ದಾರೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಕಾಲೆಳೆದಿದ್ದಾರೆ. ಪ್ರಸಾದ ಜಾಸ್ತಿ ಆದರೂ ಹೊಟ್ಟೆ ನೋವು ಬರಲ್ಲ, ಪವರ್ ಶೇರಿಂಗ್ ಬಗ್ಗೆ ಮಾಹಿತಿ ಇಲ್ಲ, ನಾನು ಕಾರ್ಯಕರ್ತ, ಅಧಿಕಾರ ಹಂಚಿಕೆ ಬಗ್ಗೆ ಈಗ ಚರ್ಚೆ ಏಕೆ, ಕುರ್ಚಿ ಖಾಲಿ ಇಲ್ಲ, ಜನರು ನನ್ನನ್ನು ಸೋಲಿಸಿದ್ದಾರೆ, ರೆಸ್ಟ್ ಮಾಡ್ತಿದ್ದೇನೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ರೀ, ನಾನು ಯಾಕೆ ಅವೆಲ್ಲ ಮಾತಾಡಕ್ಕೆ ಹೋಗಲಿ, ನಾನು ಔಟ್ ಆಫ್ ಸೀನು. ಡಿಕೆಶಿ ವಿರುದ್ಧ ಮಾತನಾಡಿರುವ ಸಚಿವ ರಾಜಣ್ಣ ಮೇಲೆ ಇದೀಗ ಡಿಕೆಶಿ ಬಣ ಮುಗಿಬಿದ್ದಿದೆ. ಶಾಸಕರು ತಮ್ಮದೇ ದಾಟಿಯಲ್ಲಿ ಪಂಚ್ ಕೊಟ್ಟಿದ್ದಾರೆ. ರಾಜಣ್ಣ ಗೊಂದಲ ಸೃಷ್ಟಿಸುತ್ತಿದ್ದಾರೆ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಕೆಂಡಕಾರಿದ್ದಾರೆ. ಕೆಎನ್ ರಾಜಣ್ಣವರು ಪಕ್ಷದಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಅವರ ಹೇಳಿಕೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಅವರ ಹೇಳಿಕೆಗೆ ಅಷ್ಟೊಂದು ಮಹತ್ವ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಸಿದ್ದರಾಮಯ್ಯ ಪೂರ್ಣಾವಧಿ ಮುಖ್ಯಮಂತ್ರಿ ಎಂಬ ದಲಿತ ಸಚಿವರ ಹೇಳಿಕೆಗೆ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಟಾಂಗ್ ಕೊಟ್ಟಿದ್ದಾರೆ. ಚಟ ಇರುವವರು ಸುಮ್ಮನೆ ಮಾತನಾಡುತ್ತಲೇ ಇರ್ತಾರೆ. ಆ ಬಗ್ಗೆ ನಮಗೆ ಯೋಗ್ಯತೆ ಇದೆಯಾ? ನಮಗೆ ಸಿಎಂ, ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾಯಿಸಲು ಆಗತ್ತಾ? ನಮ್ಮದು ಏನಾಗುತ್ತೆ ಅದನ್ನ ಕೇಳಬೇಕು, ಕೆಲಸ ಮಾಡಬೇಕು ಅಂತ ರಾಜಣ್ಣಗೆ ಟಾಂಗ್ ಕೊಟ್ಟಿದ್ದಾರೆ. ಚಟ ಇರೋರು ಸುಮ್ಮನೆ ಮಾತಾಡ್ತಿರ್ತಾರೆ ಅಷ್ಟೇ. ಅದ್ರ ಬಗ್ಗೆ ನೋಡಿ, ನಮ್ಗೆ ಯೋಗ್ಯತೆ ಐತಾ? ನಾನು ಯಾರು ಒಬ್ಬ ಸಿಎಂ ಚೇಂಜ್ ಮಾಡೋಕ್ಕಾಗಲಿ, ಒಬ್ಬ ಅಧ್ಯಕ್ಷನ ಚೇಂಜ್ ಮಾಡೋಕ್ಕಾಗಲಿ, ಮತ್ತೊಂದು ಮಾಡೋಕ್ಕಾಗಲಿ, ನಮ್ಗೇನಕ್ಕೆ ನಮ್ಮ ಕೈಲಿ ಐತಾ ಅದು? ಬಣಬಡಿದಾಟ ತಾರಕಕ್ಕೇರುತ್ತಿದ್ದಂತೆ ಕಾವೇರಿ ನಿವಾಸಕ್ಕೆ ಸಚಿವ ರಾಜಣ್ಣ ಆಗಮಿಸಿದ್ರು. ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಅರ್ಧ ಗಂಟೆಗಳ ಕಾಲ ಚರ್ಚಿಸಿದ್ದಾರೆ. ಸದ್ಯದ ಬೆಳವಣಿಗೆ ಬಗ್ಗೆ ಸಿದ್ದರಾಮಯ್ಯ ಗಮನಕ್ಕೆ ತಂದಿದ್ದಾರೆ. ಬಣ ಬಡಿದಾಟದ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ಎಲ್ಲ ಹೈಕಮಾಂಡ್ ತೀರ್ಮಾನ ಅಂತ ಹೇಳಿದ್ದಾರೆ. ಶಿವಕುಮಾರ್ ಅವರ ರಾಜಣ್ಣ ಅವರ ಹೈಕಮಾಂಡ್ ಅವರು ಅಂತಿಮವಾಗಿ ತೀರ್ಮಾನ ಮಾಡೋರು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಅಪ್ಲಿಕಬಲ್ ಟು ಆಲ್. ಈ ಮಧ್ಯೆ ರಾಜಣ್ಣ ಮತ್ತು ಡಿಕೆ ನಡುವಿನ ಸಮರದ ಬಗ್ಗೆ ಜಾಣ ಪ್ರತಿಕ್ರಿಯೆ ನೀಡಿರೋ ಸಚಿವರು, ಎಲ್ಲವನ್ನ ಹೈಕಮಾಂಡ್ ಗಮನಿಸುತ್ತಿದೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ನೇಮಕ ಮಾಡೋದು ಅವರು ಹೈಕಮಾಂಡು. ಅವರೇನಾದ್ರು ಹೇಳಿದಾರ ನಿಮಗೆ? ಇಲ್ಲಲ್ಲ, ಅವರು ಖಾಲಿ ಇಲ್ಲಲ್ಲ, ಅವ್ರು ಇದ್ದಾರಲ್ಲ. ರಾಜ್ಯ ಬಿಜೆಪಿಯಲ್ಲಿನ ಬೇಗುದಿ ಬೂದಿ ಮುಚ್ಚಿದ ಕೆಂಡದಂತಿದೆ. ವಿಜಯೇಂದ್ರ ವಿರುದ್ಧ ಬಹಿರಂಗ ಸಮರ ಸಾರಿರೋ ಯತ್ನಾಳ್ ಟೀಮ್ ದೆಹಲಿಯಲ್ಲಿ ದೂರು ನೀಡೋಕೆ ಒಗ್ಗಟ್ಟಾಗಿ ಹೋಗಿತ್ತು. ಹೈಕಮಾಂಡ್ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿತ್ತು. ನೋಟಿಸ್ ಜಾರಿಯಾದ ಮರುದಿನವೇ ಇಮೇಲ್ ಮೂಲಕ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಉತ್ತರದಲ್ಲೂ ವಿಜಯೇಂದ್ರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ವಿಜಯೇಂದ್ರ ವಿರುದ್ಧ ಆರೋಪಗಳ ಮಳೆಯನ್ನೇ ಹರಿಸಿದ್ದಾರೆ. ಬಿಜೆಪಿ ಹೈಕಮಾಂಡ್ಗೆ ಪತ್ರ ಬರೆದಿರೋ ಶಾಸಕ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಣ ರಾಜಕೀಯ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ನಾನು ಯಾವ ಬಣ ರಾಜಕೀಯ ಮಾಡಿಯೇ ಇಲ್ಲ, ನಾನು ಶಿಸ್ತು ಉಲ್ಲಂಘಿಸಿಲ್ಲ, ಪಕ್ಷದ ಚೌಕಟ್ಟಿನಲ್ಲಿ ವಕ್ಫ್ ವಿರುದ್ಧ ಹೋರಾಟವನ್ನ ಮಾಡಿದ್ದೇನೆ, ವಕ್ಫ್ ವಿರುದ್ಧ ತಂಡವಾಗಿ ಹೋರಾಡಿ ಯಶಸ್ವಿಯಾಗಿದ್ದೇನೆ. ಬಿವೈ ವಿಜಯೇಂದ್ರ ಏಕಪಕ್ಷೀಯ ನಿರ್ಧಾರವನ್ನ ಕೈಗೊಳ್ಳುತ್ತಿದ್ದಾರೆ ಅಂತ ಉಲ್ಲೇಖಿಸಿದ್ದಾರೆ. ಯತ್ನಾಳ್ ವರಿಷ್ಠರಿಗೆ ಉತ್ತರವನ್ನ ನೀಡಿದ್ದಾರೆ. ನೋಟಿಸ್ ಜಾರಿಯಾದ ಬಳಿಕ ಯತ್ನಾಳ್ ಟೀಮ್ ಮೌನ ತಂತ್ರ ಅನುಸರಿಸುತ್ತಿದೆ. ಎಲ್ಲೂ ಪ್ರತ್ಯಕ್ಷವಾಗದೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಆದರೂ ಸೈಲೆಂಟ್ ಆಗಿ ಇದೇ ತಿಂಗಳ 20ರಂದು ಯತ್ನಾಳ್ ತಂಡ ಮತ್ತೊಂದು ಸಭೆಗೆ ಸನ್ನದ್ಧವಾಗಿದೆಯಂತೆ. ಈ ವಿಚಾರವಾಗಿ ಪ್ರತಿಕ್ರಿಯಿಸಿರೋ ಬಿವೈ ವಿಜಯೇಂದ್ರ, ನಾನು ಅದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಅಂತ ಹೇಳಿದ್ದಾರೆ. ಹಿರಿಯರಿದ್ದಾರೆ, ಸಭೆ ಕರೆದು ಚರ್ಚೆ ಮಾಡಬೇಕು, ಪಕ್ಷ ಹೆಂಗ್ ಬಲಪಡಿಸಬೇಕು ಅಂತ ಹೇಳಿ ಚರ್ಚೆ ಮಾಡೋದಕ್ಕೆ ನೀವು ಯಾಕೆ ಬೇಡ ಅಂತ ಹೇಳ್ತೀರಿ? ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ.
ಯಾಕಂದರೆ ಯಾರೇನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ.